Hello friends, I am Mahadevi. How to easily getting fluency in English for beginners. ಅಂದರೆ ತುಂಬ ಕಡಿಮೆ ಇಂಗ್ಲಿಷ್ ಗೊತ್ತಿದ್ದವರಿಗೆ ಬಿಗಿನರ್ಸ್ ಮಕ್ಕಳಿರ್ಬೋದು, ಅಂದರೆ ಕಲಿಯಲು ಪ್ರಾರಂಭ ಮಾಡಿದವರು. ಈಗ ಐ ಹ್ಯಾವ್ ಜಾಬ್ ಅಂದರೆ ನನ್ನ ಹತ್ತಿರ ಕೆಲಸವಿದೆ. ಐ ಹ್ಯಾವ್ ಜಾಬ್ ಇದು ಒಂದು ಸೆಂಟೆನ್ಸನ್ನು ನೀವು ಕಲ್ಕೊಂಡ್ರೆ ತುಂಬ ಇದರಿಂದ ನೀವು ಡೈಲಿ ನಿಮ್ಮ ಜೀವನದಲ್ಲಿ ದಿನನಿತ್ಯದಲ್ಲಿ ಏನೇನನ್ನು ಬಳಸ್ಕೋಬೋದು. ಐ ಹ್ಯಾವ್ ಜಾಬ್, ಐ ಹ್ಯಾವ್ ಹೌಸ್, ಐ ಹ್ಯಾವ್ ಗಾರ್ಡನ್, ಐ ಹ್ಯಾವ್ ಫೀವರ್ ಅಂದರೆ ಡಿಸೀಸಸ್ ಏನಾದರೂ ರೋಗಗಳು ಕೂಡ. ಐ ಹ್ಯಾವ್ 2 ಚಿಲ್ಡ್ರನ್ಸ್ ನನಗೆ 2 ಮಕ್ಕಳಿದ್ದಾವೆ. ಐ ಹ್ಯಾವ್ ಮದರ್, ಐ ಹ್ಯಾವ್ ಸಿಸ್ಟರ್, ಐ ಹ್ಯಾವ್ ಪೆನ್, ಐ ಹ್ಯಾವ್ ನೋಟ್ಬುಕ್. ಅಂದರೆ ಈ ರೀತಿಯಾಗಿ ಐ ಹ್ಯಾವ್ ಹೇಳಿ. ಐ ಹ್ಯಾವ್ ಜಾಬ್, ಐ ಹ್ಯಾವ್ ಟಿಫನ್ ಬಾಕ್ಸ್, ಐ ಹ್ಯಾವ್ ಟಿಫನ್ ಬಾಕ್ಸ್, ಐ ಹ್ಯಾವ್ ಟಿಫನ್ ಬಾಕ್ಸ್, ಐ ಹ್ಯಾವ್ ಹೌಸ್, ಐ ಹ್ಯಾವ್ ಹೌಸ್ ನನ್ನ ಹತ್ತಿರ ಮನೆ ಇದೆ. ಐ ಹ್ಯಾವ್ ಹೌಸ್, ಐ ಹ್ಯಾವ್ ಹೌಸ್, ಐ ಹ್ಯಾವ್ ಫೋನ್, ಐ ಹ್ಯಾವ್ ಫೋನ್ ನನ್ನ ಹತ್ತಿರ ಫೋನು ಇದೆ. ಐ ಹ್ಯಾವ್ ಫೋನ್, ಐ ಹ್ಯಾವ್ ಫೋನ್, ಐ ಹ್ಯಾವ್ ಫೋನ್. ಈ ರೀತಿ ನಿಮಗೆ ಗೊತ್ತು. ಐ ಹ್ಯಾವ್ ಶಾಪ್, ಐ ಹ್ಯಾವ್ ಶಾಪ್ ಈ ರೀತಿ. ಇನ್ನು ಅವರ ಹತ್ತಿರ ಇದೆ ಅಂತ ಹೇಳಲಿಕ್ಕೆ ಹಿ ಹ್ಯಾಸ್ ಹೌಸ್, ಅವನ ಹತ್ತಿರ ಮನೆ ಇದೆ. ಹಿ ಹ್ಯಾಸ್ ಹೌಸ್, ಹಿ ಹ್ಯಾಸ್ ಪೆನ್, ಹಿ ಹ್ಯಾಸ್ ಮದರ್, ಹಿ ಹ್ಯಾಸ್ ಸಿಸ್ಟರ್. ಅವನ ಹತ್ತಿರ ಮನೆ ಇದೆ, ಅವನ ಹತ್ತಿರ ತಂಗಿ ಇದ್ದಾಳೆ, ಅವನಿಗೆ ತಂಗಿ ಇದ್ದಾಳೆ. ಅವನಿಗೆ ಹಿ ಹ್ಯಾಸ್ ಜಾಬ್, ಅವನಿಗೆ ಜಾಬ್ ಇದೆ. ಇನ್ನು ಅವರಿಗೆ ದೇ ಹ್ಯಾವ್ ಸ್ಟ್ರೆಂತ್, ಅವರಿಗೆ ಶಕ್ತಿ ಇದೆ. ದೇ ಹ್ಯಾವ್ ಸ್ಟ್ರೆಂತ್, ದೇ ಹ್ಯಾವ್ ಕರೇಜ್, ಅವರಿಗೆ ಧೈರ್ಯ ಇದೆ. ದೇ ಹ್ಯಾವ್ ಸ್ಟ್ರೆಂತ್, ದೇ ಹ್ಯಾವ್ ಸ್ಟ್ರೆಂತ್, ದೇ ಹ್ಯಾವ್ ಸ್ಟ್ರೆಂತ್, ಅವರಿಗೆ ಶಕ್ತಿ ಇದೆ. ದೇ ಹ್ಯಾವ್ ಹ್ಯುಮ್ಯಾನಿಟಿ, ಅವರಿಗೆ ಮಾನವೀಯತೆ ಇದೆ. ದೇ ಹ್ಯಾವ್ ಹ್ಯುಮ್ಯಾನಿಟಿ. ಈ ರೀತಿ ವಿ ಹ್ಯಾವ್ ಕಂಫರ್ಟ್, ವಿ ಹ್ಯಾವ್ ನಾವು ಚೆನ್ನಾಗಿದ್ದೇವೆ. ವಿ ಹ್ಯಾವ್ ಕಂಫರ್ಟ್. ವಿ ಹ್ಯಾವ್ ಹೌಸ್, ನಮಗೆಲ್ಲರಿಗೂ ಮನೆ ಇದೆ. ವಿ ಹ್ಯಾವ್ ಹೌಸ್ ಅಂದರೆ ನಾನು, ನನಗೆ ಮನೆ ಇದೆ. ಐ ಹ್ಯಾವ್ ಹೌಸ್, ವಿ ಹ್ಯಾವ್ ನಮಗೆ ಮನೆ ಇದೆ. ವಿ ಹ್ಯಾವ್ ಹೌಸ್. ದೇ ಹ್ಯಾವ್ ಹೌಸ್, ಅವರಿಗೆ ಮನೆ ಇದೆ. ದೇ ಹ್ಯಾವ್ ಹೌಸ್. ಇನ್ನು ಸಿ ಹ್ಯಾಸ್ ಹೌಸ್, ಅವಳಿಗೆ ಮನೆ ಇದೆ. ಸಿ ಹ್ಯಾಸ್ ಹೌಸ್, ಅವಳಿಗೆ ಮನೆ ಇದೆ. ಹಿ ಹ್ಯಾಸ್ ಹೌಸ್, ಅವನಿಗೆ ಮನೆ ಇದೆ. ಹಿ ಹ್ಯಾಸ್ ಹೌಸ್. ಇನ್ನು ಹೆಸರನ್ನು ತಗೊಂಡಾಗ ವಿಜಯ್ ಹ್ಯಾಸ್ ಹೌಸ್, ವಿಜಯನಿಗೆ ಮನೆ ಇದೆ. ಇನ್ನು ಹ್ಯಾಡ್ ಯಾವಾಗ ಬರುತ್ತೆ ಅಂದರೆ ಫಾಸ್ಟ್ ಟೆನ್ಸಲ್ಲಿ ಹ್ಯಾವ್, ಹ್ಯಾಸ್ ಆಯಿತು. ಈ ಎರಡೂ ಸೇರಿ ಹ್ಯಾಡ್ ಬರುತ್ತೆ. ಐ ಹ್ಯಾಡ್ ಟಿವಿ ವೆನ್ ಐ ವಾಸ್ ಚೈಲ್ಡ್ಹುಡ್, ನನ್ನ ಹತ್ತಿರ ಟಿವಿ ನಮ್ಮ ಹತ್ತಿರ ಇತ್ತು ನಾನು ಮಗುವಾಗಿದ್ದಾಗ, ನಾನು ಚಿಕ್ಕವಳಾಗಿದ್ದಾಗೆ. ಹಾಗೆ ಹಿ ಹ್ಯಾಸ್ ಟಿವಿ ವೆನ್ ಹಿ ವಾಸ್ ಚೈಲ್ಡ್ಹುಡ್. ಈ ರೀತಿ ಈ ಸಣ್ಣ ಇವು ಏನು ಹಿ, ಹ್ಯಾವ್, ಹ್ಯಾಸ್, ಹ್ಯಾಡ್
ಇಂಥವುಗಳನ್ನು ಬಳಸಿ ನಾವು ದಿನನಿತ್ಯ ಯಾವ ರೀತಿ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಏನು ಇಂಗ್ಲೀಷ್ ಕಲಿಬೇಕು. ಇವತ್ತು ಜಗತ್ತು ಗ್ಲೋಬಲೈಜೇಷನ್ ಆಗಿದೆ, ತುಂಬ ನೆಟ್ ಬೇಕಾಗಿದೆ. ಇಂಗ್ಲೀಷ್ ಇಡೀ ಜಗತ್ತನ್ನು ಒಂದು ಹಳ್ಳಿ ಮಾಡುವಲ್ಲಿ ಕಮ್ಯುನಿಕೇಷನ್ಗೆ ಬೇಕಾಗುತ್ತೆ. ಎಲ್ಲರಿಗೂ ಇಂಗ್ಲೀಷ್ ಮಾತಾಡಬೇಕು ಅನಿಸುತ್ತೆ. ಹಾಗಾಗಿ ಒಂದೊಂದನ್ನೇ ನೀವು ಫಾಲೋ ಮಾಡ್ತಾ ಹೋದರೆ ದಿನ ನೀವು ಏನು ಕೇಳ್ತೀರಿ ಅದನ್ನು ಇವತ್ತು ಕಂಪಲ್ಸರಿ ಐ ಹ್ಯಾವ್, ಸಿ ಹ್ಯಾಸ್, ಹಿ ಹ್ಯಾಸ್, ವಿ ಹ್ಯಾವ್ ಇವನ್ನ ಬಳಸ್ಕೊತ ಒಂದು ಮನೆಯನ್ನು ಉದಾಹರಣೆ ಇಟ್ಟು ಹೇಳಿದಂತೆ ನೀವು ಏನೇನು ನಿಮ್ಮ ಹತ್ರ ಇದೆ, ಐ ಹ್ಯಾವ್ ಕಫ್, ಐ ಹ್ಯಾವ್ ಕರೇಜ್, ಐ ಹ್ಯಾವ್ ರಿಲೇಷನ್ ಇರ್ಬೋದು, ನಮಗೇನಾಗಿ ಫೀವರು ಜ್ವರ ಬಂದರೆ ಈ ರೀತಿ ಕೂಡ ಐ ಹ್ಯಾವ್ ನಮ್ಮ ಹತ್ರ ಇದೆ. ಐ ಹ್ಯಾವ್ ಕರೇಜ್, ಐ ಹ್ಯಾವ್ ಹೌಸ್, ಐ ಹ್ಯಾವ್ ಪೆನ್. ಈ ರೀತಿಯಾಗಿ ಇಂಗ್ಲೀಷನ್ನು ಕಲಿತಾ ಹೋದರೆ ಖಂಡಿತ ಮಾತಾಡ್ತಾ ಹೋದರೆ ಬರುತ್ತೆ. ಯಾವುದೇ ಒಂದು ಭಾಷೆ ಕಲಿತಾ ಹೋದರೆ ಬಂದೇ ಬರುತ್ತೆ. ಮತ್ತೊಂದು ಚಟುವಟಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.